ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅರೆಸ್ಟ್ ಆಗ್ತಾರಾ? ವಿಶ್ವಕಪ್ ಗೆಲುವಿನ ಸಂಭ್ರಮದ ನಡುವೆ ಟೆನ್ಷನ್ ಶುರುವಾಗಿದೆ ಇದೀಗ. ಹಾಗಾದ್ರೆ ಹಾರ್ದಿಕ್ ಪಾಂಡ್ಯ ವಿರುದ್ಧ ದೂರು ದಾಖಲಾಗಿದೆ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅರೆಸ್ಟ್ ಆಗ್ತಾರಾ? ವಿಶ್ವಕಪ್ ಗೆಲುವಿನ ಸಂಭ್ರಮದ ನಡುವೆ ಟೆನ್ಷನ್ ಶುರುವಾಗಿದೆ. ಹಾರ್ದಿಕ್ ಪಾಂಡ್ಯ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ವಿಶ್ವಕಪ್ ಗೆದ್ದಾಗ ಗರ್ಲ್ ಫ್ರೆಂಡ್ ಜೊತೆ ಮೈ ಮರೆತಿದ್ದ ಪಾಂಡ್ಯ ಭಾರತ ಧ್ವಜ ಹಾಕಿಕೊಂಡು ಪ್ರಿಯತಮೆ ಮಹಿಕಾ ಶರ್ಮಾಗೆ ಭಾರತದ ರಾಷ್ಟ್ರಧ್ವಜ ಹಿಡಿದು ಅನುಚಿತ ವರ್ತನೆ ಆರೋಪ. ವೈರಲ್ ವಿಡಿಯೋ ಆಧರಿಸಿ ಪಾಂಡ್ಯ ವಿರುದ್ಧ ಕಂಪ್ಲೇಂಟ್. ಪಾಂಡ್ಯ ವಿರುದ್ಧ ಲಿಖಿತ ದೂರು ಕೊಟ್ಟ ವಕೀಲ ವಜೀದ್ ಖಾನ್. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೆ ಇದೆಂತ ಸಂಕಷ್ಟ. ಹಾಗಾದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗುತ್ತೆ ಅಂತಾರಲ್ಲ, ಅದಿದೇನಾ? ಹಾರ್ದಿಕ್ ಪಾಂಡ್ಯ ವಿರುದ್ಧ ದೂರು. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ವಿಶ್ವಕಪ್ ಗೆದ್ದಾಗ ಗರ್ಲ್ ಫ್ರೆಂಡ್ ಜೊತೆ ಮೈ ಮರೆತಿದ್ದ ಪಾಂಡ್ಯ ಭಾರತ ಧ್ವಜ ಹಾಕಿಕೊಂಡು ಪ್ರಿಯತಮೆ ಮಹಿಕಾ ಶರ್ಮಾಗೆ ಕಿಸ್ ಮಾಡಿದ್ರು ಅನ್ನುವಂತ ವಿಚಾರಕ್ಕೆ ಭಾರತದ ರಾಷ್ಟ್ರಧ್ವಜ ಹಿಡಿದು ಅನುಚಿತ ವರ್ತನೆಯನ್ನ ತೋರಿದ್ದಾರೆ ಅನ್ನುವಂತಹ ಆರೋಪ. ವೈರಲ್ ವಿಡಿಯೋ ಆಧರಿಸಿ ಪಾಂಡ್ಯ ವಿರುದ್ಧ ಕಂಪ್ಲೇಂಟ್ ಕೊಡಲಾಗಿದೆ. ಪಾಂಡ್ಯ ವಿರುದ್ಧ ಲಿಖಿತ ದೂರು ಕೊಟ್ಟ ವಕೀಲ ವಜೀದ್ ಖಾನ್. ನಿಜಕ್ಕೂ ಕ್ರಿಕೆಟ್ ಅಭಿಮಾನಿಗಳಿಗೆ ಆಘಾತಕಾರಿ ವಿಷಯನೇ ಇದು. ಯಾಕಂದ್ರೆ ಪಾಂಡ್ಯ ಇದೀಗ ನೋಡಿ, ಅಲ್ಲಿ ಯಾವ ರೀತಿಯಾಗಿ ವಿಶ್ವಕಪ್ ಗೆದ್ದಂತ ಸಂದರ್ಭದಲ್ಲಿ ಗರ್ಲ್ ಫ್ರೆಂಡ್ ಜೊತೆಗೆ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ, ಆ ಗೆಲುವನ್ನ ಸಂಭ್ರಮ ಪಡ್ತಿರ್ತಾರೆ. ಬಟ್ ಅಲ್ಲಿ ಪಾಂಡ್ಯ ಅನುಚಿತ ವರ್ತನೆಯನ್ನ ತೋರಿದ್ದಾರೆ. ರಾಷ್ಟ್ರಧ್ವಜವನ್ನ ಹಾಕಿಕೊಂಡು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಈ ರೀತಿಯಾಗಿ ಮಾಡಿ ಅನ್ನುವಂತಹ ಆರೋಪವನ್ನ ಇದೀಗ ವಕೀಲ ವಜೀದ್ ಖಾನ್ ಮಾಡ್ತಾ ಇರುವಂತದ್ದು. ಹೀಗಾಗಿ ದೂರನ್ನ ಸಹಿತ ದಾಖಲು ಮಾಡಿದ್ದಾರೆ ಶಿವಾಜಿನಗರದಲ್ಲಿ. ಹಾಗಾದ್ರೆ ಪಾಂಡ್ಯ ಅರೆಸ್ಟ್ ಆಗ್ತಾರಾ? ಇದರಿಂದ ಸಮಸ್ಯೆ ಆಗುತ್ತಾ? ಇದನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂತ ಪ್ರಶ್ನೆ ಒಂದ್ರ ಕಡೆ ಇರುವಂತದ್ದು.